ಲವ್ಲಿ ಸಿನಿಮಾನ ಯಾವ ವರ್ಗ ನೋಡ್ಬೋದು? ಅಂದರೆ ಈಗ ಟ್ರೆಂಡ್ ಚೇಂಜ್ ಆಗಿದೆ, ಎಲ್ಲ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಬರ್ತಾ ಇದೆ. ಆ ನಡುವೆ ಇಲ್ಲಿ ಲವ್ನ ಬ್ಲೆಂಡ್ ಮಾಡಿಕೊಂಡು ಆ್ಯಕ್ಷನ್ನು, ಥ್ರಿಲ್ಲರ್ ಸಿನಿಮಾ ಇದನ್ನ ಒಂದು ಏನಾದ್ರು ಒಂದು ಲೇಬಲ್ ಕಾಯಿನ್ ಮಾಡಿ ಅಂತ ಹೇಳಿದ್ರೆ ನನ್ನ ಕೇಳಿದ್ರೆ ನೀವು ಇಟ್ ಇಸ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ. ಅಂದ್ರೆ ಒಂದೊಳ್ಳೆ ಸಂದೇಶನೂ ನಾವು ಅಂದ್ರೆ ಟೇಕ್ ಅವೇ ಇದೆ ಈ ಸಿನಿಮಾದಲ್ಲಿ. ಒಂದೊಳ್ಳೆ ಅಲ್ಲ, ತುಂಬಾ ಹಲವಾರು ಸಂದೇಶಗಳಿದ್ದಾವೆ. ಸಂದೇಶ ಹೇಳ್ತೀವಿ ಅನ್ನೋ ಮಟ್ಟಕ್ಕೆ ಇದು ಅಂದ್ರೆ ಒಂದು ಡಾಕ್ಯುಮೆಂಟ್ರಿ ಥರದ್ದು ಅಲ್ಲ. ನಮ್ಮ ಅಣ್ತಮ್ಮಂದ್ರಿಗೆ, ನಮ್ಮ ಡಾರ್ಲಿಂಗ್ಸ್ಗೆ ಅದ್ಭುತವಾದ ಒಂದು ಮನರಂಜನೆ ಇರ್ತಕ್ಕಂಥ ಒಳ್ಳೆ ಇಂಟೆಂಟ್ ಇರೋ ಒಂದು ಸಿನಿಮಾ. ವಸಿಷ್ಠನ ಬೇರೆ ರೀತಿ ಕಾಣ್ಬೋದು, ಬೇರೆ ಬೇರೆ ರೀತಿ ಕಾಣ್ತೀವಿ. ಹಲವಾರು ಗೆಟಪ್ಸ್ ಇದೆ, ಡೈಮೆನ್ಷನ್ ಬೇರೆ ಇದೆ, ಮಲ್ಟಿ ಡೈಮೆನ್ಷನಲ್, ಮಲ್ಟಿ ಫೆಸೆಟೆಡ್ ಕ್ಯಾರೆಕ್ಟರ್ ಇದು. ಅಂದ್ರೆ ಆ ಸಿನಿಮಾ ಕಥೆಗಿರೋ ಶಕ್ತಿ ಅದು. ಅಂದ್ರೆ ಕನ್ಸ್ಯೂವ್ ಮಾಡಿರೋ ರೀತಿನೇ ಅದ್ಭುತ. ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ನಮ್ಮ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳಿಗೂ, ನಮ್ಮ ಎಲ್ಲ ಕೋ ಆರ್ಟಿಸ್ಟ್ಗೂ ನಾನು ತುಂಬಾನೇ ಅಂದ್ರೆ ತುಂಬಾನೇ ಸಂತೋಷ ಆಗುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಅಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಒಂದು ಎಫರ್ಟು ನಿಮ್ಮನ್ನ ರಂಜಿಸುತ್ತೆ. ಎಂಗೇಜ್ಮೆಂಟ್ ಅನ್ನೋದು ಒಂದು ಕನ್ಸಿಡರಬಲ್ ಫ್ಯಾಕ್ಟ್ರಿ ಅಲ್ಲ ಈ ಸಿನಿಮಾ, ಅಷ್ಟು ಎಂಟರ್ಟೈನ್ಮೆಂಟ್ ಇದೆ. ಮೀನ್ ವೈಲ್ ಒಂದು ಒಳ್ಳೆ ಅದ್ಭುತವಾದ ವಿಚಾರ ಇದೆ ನೋಡಿ. ಈ ಥರ ಸಿನಿಮಾ ಮಾಡುವಾಗ ಒಂದಿಷ್ಟು ಬೇರೆ ಬೇರೆ ಎಲ್ಲದನ್ನು ಬಿಟ್ಬಿಡ್ಬೇಕು, ಅಂದರೆ ಅವಕಾಶಗಳು ಬಂದರೂ ಕೊಡ್ಬಿಡೋದು, ಸ್ಟಿಕ್ ಆನ್ ಆಗಬೇಕು. ವಸಿಷ್ಠ ಅವರು ಈ ಸಿನಿಮಾಗೋಸ್ಕರ ಒಂದು 3 ವರ್ಷ ಕಾತು ಕೂತ್ಬಿಟ್ರು. ಹೌದು ಸರ್, ಇದು ಬಿಟ್ಟು ಬೇರೆ ಏನೂ ಮಾಡಲಿಲ್ಲ. ಇಲ್ಲ, ಯಾಕೆ ಅಂದ್ರೆ ಅದು ಹೇಳೋದಲ್ಲ, ಇದು ಎಲ್ಲ ಇರ್ತಕ್ಕಂಥ ಈ ಥರದ್ದು ಹಲವಾರು ವಿಷಯಗಳು ಇರ್ತಕ್ಕಂಥ ಸಿನಿಮಾ. ಈ ಥರದ್ದು ಒಂದು ಸಿನಿಮಾದಲ್ಲಿ ಒಂದು ಮಲ್ಟಿಪಲ್ ಅಂದ್ರೆ ಡಿಫ್ರೆಂಟ್ ಟೈಮ್ ಲೈನಲ್ಲಿ ಪ್ರೆಸೆಂಟ್ ಆಗೋ ಪಾತ್ರ ಮಾಡ್ಬೇಕಾದ್ರೆ ಆ ಪಾತ್ರಕ್ಕೆ ತಕ್ಕಂಥ ತಯಾರಿ ಬೇಕಾಗುತ್ತೆ. ಅಪಿಯರೆನ್ಸ್ ವೈಸ್ ಚೇಂಜ್ ಆಗಬೇಕಾಗತ್ತೆ, ಮೇಕಪ್ ಇಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ಎಲ್ಲನೂ ಚೇಂಜ್ ಆಗಬೇಕಾಗತ್ತೆ. ಹೇರ್ ಗ್ರೋ ಮಾಡಬೇಕು, ಶಾರ್ಟ್ ಮಾಡಬೇಕು, ಈ ಥರದ್ದೆಲ್ಲ ಚಾಲೆಂಜಸ್ ಇದ್ದಾಗ ಅದಕ್ಕೆ ಅದರದ್ದೇ ಆ ಟೈಮ್ ಬೇಕು. ಆ್ಯಂಡ್ ಇದೆಲ್ಲವೂ ನನಗೆ ಮಾಡೋದಕ್ಕೆ ಸ್ಫೂರ್ತಿ ಈ ಪಾತ್ರನೇ, ಈ ಕಥೆನೇ. ಹೇಳೋದ್ರೆ ಒಂದು ಇಷ್ಟು ಎಂಟರ್ಟೈನಿಂಗ್ ಸಿನಿಮಾ, ಒಳ್ಳೆ ವಿಷಯದೊಳಗೆ ಅಂದರೆ ಕಂಟೆಂಟ್ ಜೊತೆಗೆ ಒಳ್ಳೆ ಇಂಟೆಂಟ್ ಇಟ್ಕೊಂಡಿರೋ ಸಿನಿಮಾ. ಒಂದು 3 ವರ್ಷದ ಮಗುವಿಂದ ಹಿಡಿದು ವಯೋವೃದ್ಧರ ತನಕ, ಒಂದು 60-70 ತನಕನೂ 80 ತನಕನೂ ಎಲ್ಲರೂ ಕೂತು ನೋಡಬೇಕಾದಂಥ ಒಂದು ವಿಷಯ ಇದು. ಆ್ಯಂಡ್ ಈ ಥರದ್ದೊಂದು ಪಾತ್ರಕ್ಕೆ 3 ವರ್ಷ ಅಲ್ಲ, ಇನ್ನೂ ಒಂದಷ್ಟು ವರ್ಷ ಕೇಳಿದ್ರು ಕೊಟ್ಟಿರ್ತಿದ್ದೆ. ನಿಜ, ಒಬ್ಬ ಕಲಾವಿದನಿಗೆ ಬೇಕಾಗಿರೋದೇ ಅದಲ್ವಾ. ಒಳ್ಳೆ ಇದು ಲೈಕ್ ನಿಮಗೆ ಈಗ ಬೇಟೆ ಆಡೋ ಮೃಗಕ್ಕೆ ಒಳ್ಳೆ ಬೇಟೆ ಸಿಕ್ಕಿದಾಗ ಬೇಟೆ ಆಡಲಿಲ್ಲ ಅಂದ್ರೆ ಈಗ ತಾಳ್ಮೆಯಿಂದ ಕಾದೇ ಮಾಡಬೇಕು. ಕರೆಕ್ಟ್ ಹೇಳಿದ್ದು. ಜೂನ್ 14ಕ್ಕೆ ನಿಮ್ಮದು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಹುಶಃ ನಾವು ಗಮನಿಸ್ದಂಗೆ, ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಬಂದಾಗೆ ಒಬ್ಬ ಹೀರೋ ಒಂದೇ ಸರಿ 2 ಸಿನಿಮಾ ಬಂದಿಲ್ಲ, ಅದು ಅದರ್ ಲ್ಯಾಂಗ್ವೇಜ್ ಡಬ್ಡ್ ವರ್ಷನ್ ಬಂದಿದೆ. ನಿಮ್ಮದು ತೆಲುಗಿನಲ್ಲೂ ಕೂಡ ಸ್ಟ್ರೈಟ್ ಅವೇ ಒಂದು ಸಿನಿಮಾ ಬರ್ತಾ ಇದೆ, ಅದು ಅವತ್ತೇ ರಿಲೀಸು. ಹೌದು, ಅಂದರೆ ಇದು ನನಗೆ ಖುಷಿ ಪಡಬೇಕಾ ಅಥವಾ ಏನು ಅನ್ಕೋಬೇಕು, ಟೆನ್ಷನ್ ಮಾಡ್ಕೋಬೇಕಾ ಅಂತ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಈ ಸಿನಿಮಾನು ನನ್ನ ಸಿನಿಮಾನೇ, ಅದು ನನ್ನ ಸಿನಿಮಾನೇ. ಇದರಲ್ಲೂ ನಾನು ಲೀಡೆ, ಅದರಲ್ಲೂ ನಾನು ಲೀಡೆ. ಪ್ರಮೋಷನ್ಗೆ ಎಲ್ಲರೂ ಒಪ್ಪಿದಪ್ಪಿ ಇದಕ್ಕೋ ಅದಕ್ಕೋ ಸಮಯ ಶಾರ್ಟೇಜ್ ಆಗ್ಬಿಟ್ರೆ ಅನ್ನೋ ಒಂದು ಆತಂಕ ಅನ್ನೋದು ಬಿಟ್ರೆ ತುಂಬಾನೇ ಒಳ್ಳೆ ಪಾತ್ರ, ಒಳ್ಳೆ ಅದು ಕೂಡ ಸವಾಲಿನ ಪಾತ್ರ. ಅಂಡ್ ಆ ಸಿನಿಮಾ ಅಂದ್ರೆ ಬ್ಯೂಟಿಫುಲ್ ಕಂಟೆಂಟ್. ಅಂದ್ರೆ ಯಾವ ರೀತಿ ಅಂದ್ರೆ ಅದನ್ನ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಸಿನಿಮಾನ. ಈಗ ಹಿಂಗೆ ನೋಡ್ತಿದ್ರೆ ಇದು ಇವನೇ ಕೊಲೆಗಾರ ಅಥವಾ ಇವನೇ ಹಿಂಗೆ ಮಾಡ್ದ ಅಂತ ಏನಾದ್ರು ಗೆಸ್ ಮಾಡ್ತಿದ್ರೆ ನೆಕ್ಸ್ಟ್ ಚಾಲೆಂಜ್ ಬೇರೆನೇ ಇರುತ್ತೆ, ನೆಕ್ಸ್ಟ್ ಟಾಸ್ಕ್ ಬೇರೆನೇ ಇರುತ್ತೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಒನ್ ಫಾರ್ ಮಿ. ನಾನು ಆ ಥರದೊಂದು ಪಾತ್ರ ಮಾಡಿರಲಿಲ್ಲ, ಅದು ಅಷ್ಟೇ. ದಟ್ಸ್ ಫನ್. ಆ ಒಂದು ಯುಗಂಧರ್ ಅನ್ನೋ ಒಂದು ಪಾತ್ರ ಏವಂ ಸಿನಿಮಾ, ಅದು ಎಲ್ಲ ಅಂದ್ರೆ ತುಂಬಾ ಜನ ನಮ್ಮ ಎಸ್ಪೆಷಲಿ ನಾನು ಹೇಳ್ಬೇಕಾದ್ರೆ ನನ್ನ ಥರದವ್ರಿಗೆ, ನಮ್ಮ ಪಡ್ಯಾಯಕ್ಳಿಗೆಲ್ಲ ಅದು ತುಂಬಾ ಕನೆಕ್ಟ್ ಆಗ್ಬಿಡುತ್ತೆ ಸೀದಾ ಆ ಒಂದು ಕ್ಯಾರೆಕ್ಟರ್. ಯಾವುದೇ ವಿಷಯದಲ್ಲೂ ನಿಂಗ ಬೇಕಾ ಅಂತ ಏನಾರ, ಯಾಕೆ ನಾ ಸರಿ ಹೋಗಲ್ವಾ ನಂಗದು, ನೇ ಸರಿ ಪೋನಾ ಅಂತ. ನೈಸ್ ಒನ್. ಅಂಡ್ ಇದು ಅಂದ್ರೆ ಇದು ನೀವು ಹೇಳಿದಂಗೆ ಇದು ಪ್ರಾಬಬ್ಲಿ ಐ ಆಮ್ ಲಕ್ಕಿ ಎನಫ್ ಒಟ್ಟಿಗೆ ಒಂದೇ ದಿವಸ ಒಂದೇ ಟೈಮಲ್ಲಿ 2 ಭಾಷೆಯಲ್ಲಿ 2 ಬೇರೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಸಂತೋಷ. ಹಾಗೆ ಆತಂಕ ಕೂಡ, ಒಂದು ದೊಡ್ಡ ಜವಾಬ್ದಾರಿ. ತೆಲುಗಲ್ಲೂ ನನ್ನನ್ನು ಇಷ್ಟಪಡೋ ಆಡಿಯನ್ಸ್ನ ರಂಜಿಸಲೇಬೇಕು. ಕನ್ನಡ ಅಂತ ಬಂದಾಗ ಇದು ನನ್ನ ತವರು ಮನೆ. ಇಲ್ಲಿ ನನ್ನ ಸಿನಿಮಾ, ಫಸ್ಟ್ ಆಫ್ ಆಲ್ ನನ್ನ ನಿರ್ಮಾಪಕರಿಂದ ಹಿಡಿದು ಎಲ್ಲರೂ ಸಂತೋಷ ಪಡುವಂಥ ಒಂದು ಔಟ್ಕಮ್ ಬರಬೇಕು, ಒಳ್ಳೆ ಕ್ವಾಲಿಟೇಟಿವ್ ಔಟ್ಪುಟ್ ಬರಬೇಕು ಅಂತ ದುಡಿತಾ ಇದ್ವಿ. ಈಗ ಒಳ್ಳೆ ರೀತಿ ಜನಕ್ಕೆ ತಲುಪಬೇಕು ಅಂತ ದುಡಿತಾ ಇದೀವಿ. ಲೆಟ್ಸ್ ಸಿ. ಓಕೆ, ಅವತ್ತೇ ಮತ್ತೆ ಕನ್ನಡದಲ್ಲಿ ನಿಮ್ಮ ಗೆಳೆಯನ ಸಿನಿಮಾ ಬರ್ತಾ ಇದೆ, ನೀವು ಕೂಡ ಬರ್ತಾ ಇದ್ದೀರಿ.
ನೀವಿಬ್ಬರು ಇಲ್ಲ ಒಂದು ಕಾಲದಲ್ಲಿ ಇಬ್ಬರು ಸಿನಿಮಾಗಾಗಿ ಹೊಡೆದಾಡೋದಂಥವ್ರು. ಈಗ ಎದುರು ಬದ್ರು ಸಿನಿಮಾ ಬರ್ತಾ ಇದೆ. ಆ ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಬರ್ರಿ, ಆ ಸಿನಿಮಾಗೆ ಒಂದು ವಿಶ್ ಮಾಡಿದ್ವಿ ನೀವು. ಖಂಡಿತ. ನನ್ನ ಗೆಳೆಯನ ಸಿನಿಮಾ ಕೋಟಿ ಮನಸ್ಸನ್ನ ಗೆಲ್ಲಿ, ಕೋಟಿ ಹಣ ನಿರ್ಮಾಪಕರದಾಗಲಿ, ಒಳ್ಳೆ ಜನಮನಸ್ಸದಲ್ಲಿ ನಿಲ್ಲೋವಂಥ ಸಿನಿಮಾ ಆಗಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗಬೇಕು. ಅಂದರೆ ನಮ್ಮ ಕನ್ನಡ ಸಿನಿಮಾ ಸರ್, ಅಂದರೆ ಸ್ವಲ್ಪ ದಿವಸಕ್ಕೆ ಮುಂಚೆ ಸಿನಿಮಾಗಳಿಲ್ಲ ಥಿಯೇಟರ್, ಕನ್ನಡ ಇಂಡಸ್ಟ್ರಿಯ ಸ್ಥಿತಿನೇ ಹಾಗಿತ್ತಲ್ಲ ಸರ್. ಸ್ವಲ್ಪ ಕೆಲವೇ ದಿವಸಗಳ ಮುಂಚೆ ಥಿಯೇಟರ್ಗೆ ಮುಚ್ತಾ ಇದೀವಿ, ಸಿನಿಮಾಗಳೇ ಇಲ್ಲ, ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ಇವತ್ತು ಒಟ್ಟಿಗೆ 2 ಸಿನಿಮಾ ಬರುತ್ತೆ ಅಂದರೆ ತಪ್ಪೇನು? ನಮ್ಗೇನು ಎಂಡ್ ಆಫ್ ದ ಡೇ ಥಿಯೇಟರ್ಗಳನ್ನ ನಂಬಿ ಒಂದಷ್ಟು ಜೀವಗಳು ಬದುಕ್ತಾ ಇದ್ದಾವೆ, ಒಂದಷ್ಟು ಕುಟುಂಬಗಳು ಥಿಯೇಟ್ರಿಂದನೇ ಕಟ್ಕೊಂಡಿದ್ದಾರೆ. ಸೊ ಇಂಥವ್ರಿಗೆಲ್ಲ ಅವ್ರ ಕೆಲಸ ಸಿಗಬೇಕು, ಅವ್ರಿಗೆ ಹೊಟ್ಟೆಪಾಡು ಯಾವುದೇ ಸಮಸ್ಯೆ ಇದೆ, ಥಿಯೇಟರ್ ಸಿನಿಮಾ ಬರಬೇಕು, ಜನ ಥಿಯೇಟರ್ ಸ್ಟಾರ್ ಸಿನಿಮಾ ಮಾಡೋದ್ರಿಂದ ಕನ್ನಡ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಅನ್ನೋದು ಒಂದು ಮಾತು, ಅಥವಾ ಕನ್ನಡ ಚಿತ್ರಮಂದಿರಗಳಿಗೆ ಜನ ಬರ್ತಾರೆ ಅನ್ನೋದು ಮಾತು. ನೀವು ಇದಕ್ಕೆ ಏನು ಹೇಳ್ತೀರಿ? ಏನಾದ್ರು ಇವ್ರು ಆಗ್ಲೇನು ಹೇಳೋರು, ಇವ್ರು ಅಂಥದ್ದೆಲ್ಲ ಬ್ಯಾಗೇಜ್ ಏನಿಲ್ಲ ಸ್ಟಾರ್ ಅಂತ. ಸ್ಟಾರ್ ಅನ್ನೋ ಕಾನ್ಸೆಪ್ಟ್ ಇದಿಲ್ಲ ಸರ್. ಅಂದರೆ ಅದು ಪ್ರೀತಿಯಿಂದ ಅಭಿಮಾನದಿಂದ ಕರೆಯೋದು ಸ್ಟಾರ್ ಅಥವಾ ಸ್ಟಾರ್ಡಮ್. ಅಭಿಮಾನಿಸಿದಾಗ ಸ್ಟಾರ್ಡಮ್ ಅನ್ನೋದು ಬರುತ್ತೆ. ಅದನ್ನ ದಾಟಿದ್ರೆ ಎಂಡ್ ಆಫ್ ದ ಡೇ ಎಲ್ಲರೂ ಕಲಾವಿದ್ರೆ ಸರ್, ಎಲ್ಲರೂ ಕೂಲಿನೇ. ಪ್ರತಿಯೊಬ್ಬರು ಆಯಾ ಸಿನಿಮಾ ಅಂತ ಬಂದಾಗ ಆಯಾ ಪಾತ್ರಕ್ಕೆ ದುಡಿತಾ ಇರ್ತೀವಿ, ಕೂಲಿ ಮಾಡ್ತಾ ಇರ್ತೀವಿ, ಅದಕ್ಕೆ ಕೂಲಿ ತಗೋತೀವಿ ಒಂದಿಷ್ಟು ಸಂಬಳ ಅಂತ ಅಷ್ಟು ಬಿಟ್ರೆ, ಬರೋ ಸಿನಿಮಾಗಳು ಕ್ವಾಲಿಟೇಟಿವ್ ಸಿನಿಮಾನ ಅಲ್ವಾ, ಬಂದ ಸಿನಿಮಾ ಜನಕ್ಕೆ ತಲುಪಿದ್ಯಾ ಇಲ್ವಾ, ಇವು ನೋಡ್ಬೇಕಾದ ಅಂಶಗಳು. ಅಂದರೆ ಈಗ ಇತ್ತೀಚೆಗೆ ನೀವು ಬೇರೆ ಭಾಷೆ ಸಿನಿಮಾಗಳ ಹಿಟ್ಟನ್ನ ನೋಡಿದಾಗ ನಿಮಗೆ ಹೊಸ ಪ್ರತಿಭೆಗಳ ಸಿನಿಮಾ ತುಂಬಾ ಚೆನ್ನಾಗಿ ಕಚ್ಕೊಂಡಿದ್ದಾವೆ, ಚೆನ್ನಾಗಿ ನಮ್ಮ ಇಂಡಸ್ಟ್ರಿಲಿ. ರೀಸೆಂಟ್ಲಿ ಬಂದಂತ ಬ್ಲಿಂಕು, ಶಾಕಾಹಾರಿ ಅಂದ್ರೆ ರಂಗಾಯಣ ರಘು ಸರ್ ಒಬ್ಬರನ್ನ ಹೊರತುಪಡಿಸಿದ್ರೆ, ಪಾಂಡೆ ಅವ್ರನ್ನ ಬಿಟ್ರೆ ಇನ್ನೆಲ್ಲ ಬಹುತೇಕ ಹೊಸಬ್ರು. ಯುವ ನಮ್ಮ ಹೊಸ ಹೀರೋ ಕಾಂಗರು ಬಂತು, ಹೊಸ ಡೈರೆಕ್ಟರ್. ಸೊ ಈ ತರ ಪ್ರಯತ್ನಗಳೆಲ್ಲ ಹೊಸ ಫ್ರೆಶ್ ಮೈಂಡ್ಸ್ ಬಂದಾಗ ಫ್ರೆಶ್ ಐಡಿಯಾಸ್ ಬರುತ್ತೆ, ಫ್ರೆಶ್ ಕಂಟೆಂಟ್ ಬರುತ್ತೆ. ಸೊ ಅದಕ್ಕೆ ಒಂದು ರೀಚಬಿಲಿಟಿ, ಒಂದು ಡೀಸೆಂಟ್ ಪ್ರಮೋಷನ್ಸು ಅಥವಾ ಜನಕ್ಕೆ ತಲುಪಿಸ್ತಕ್ಕಂಥ ಒಂದು ಕೆಲಸ ನಡೆದಾಗ ಆ ಕಂಟೆಂಟ್ ಅವ್ರನ್ನ ಸೆಳೆದಾಗ ಬರ್ತಾರೆ ಸರ್. ಅಷ್ಟನ್ನು ಬಿಟ್ಟರೆ ಇಲ್ಲಿ ಸ್ಟಾರು, ಅಫ್ಕೋರ್ಸ್ ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ಸ್ ಟು ನಮ್ಮ ಸೀನಿಯರ್ಸ್, ನಮ್ಮ ದೊಡ್ಡ ಸ್ಟಾರ್ಸು, ಅವರು ಇಷ್ಟು ವರ್ಷಗಳ ಕಾಲ ಬಹುತೇಕ 2 ದಶಕಗಳು 3 ದಶಕಗಳು ರಂಜಿಸ್ಕೊಂಡ್ ಬಂದಿರೋದಕ್ಕೆ ಅವ್ರು ಆ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಆ ಒಂದು ಜರ್ನಿ ನಮ್ಮೆಲ್ರಿಗೂ ಇನ್ಸ್ಪೈರಿಂಗ್. ಆ ಥರದ ಜರ್ನಿ ಶುರುವಾಗಿದ್ದು ಹೊಸಬರಾಗೆ. ಸೊ ಬರೋ ಹೊಸಬರಲ್ಲೂ ಮುಂದೊಬ್ಬ ಸ್ಟಾರ್ ಇರ್ತಾನೆ, ಸ್ಟಾರ್ ನಟ ಇರ್ತಾನೆ ಅಂತ ನಾವು ಅನ್ಕೊಳ್ಳೋದಾದ್ರೆ ಆ ಥರದ ಕಂಟೆಂಟ್ಗಳನ್ನ, ಒಳ್ಳೊಳ್ಳೆ ಪ್ರತಿಭೆಗಳನ್ನ ಬೆಂತಟ್ಟೋದಷ್ಟೇ ನಮ್ಮ ಕೆಲಸ ಆಗುತ್ತೆ. ಆ್ಯಂಡ್ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಒಂದಷ್ಟು ವಿಷಯಗಳು ಅಡ್ರೆಸ್ ಆಗ್ಬಿಟ್ಟಾಗ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಎಸ್, ಫೈನಲಿ June 14th ಲವ್ಲಿ ಬರ್ತಾ ಇದೆ. ನಿಮ್ಮ ಪ್ರೀತಿಯ ಡಾರ್ಲಿಂಗ್ಸ್ಗಳಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಫೈನಲ್ ಆಗಿ? ನನ್ನ ಡಾರ್ಲಿಂಗ್ಸ್ಗೆ, ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಹೇಳೋದು ಇಷ್ಟೇ. ಒಂದು ಸಿನಿಮಾ ಅಂತಂದಾಗ ನಿಮ್ಮನ್ನ ರಂಜಿಸೋದು ನಮ್ಮ ಜವಾಬ್ದಾರಿ ಎಷ್ಟೋ, ಹಾಗೆ ಒಳ್ಳೆ ವಿಷಯವನ್ನು ಹೇಳೋದು ಒಬ್ಬ ನಾಗರಿಕನಾಗಿ ನಮ್ಮ ಜವಾಬ್ದಾರಿ ಇರುತ್ತೆ. ಸೊ ಅಂಥ ಒಂದು ಜವಾಬ್ದಾರಿಯುತ ಒಂದು ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್, ಆಯ್ತಾ ಫ್ಯಾಮಿಲಿ ಎಂಟರ್ಟೈನರ್ ನಿಮ್ಮ ಮುಂದೆ ಬರ್ತಾ ಇದೆ. ನಮ್ಮ ಪ್ರಯತ್ನಗಳನ್ನ ಅಂದರೆ ಇಲ್ಲಿ ತನಕ ಒಂದೊಂದೇ ಕಂಟೆಂಟ್ ನೋಡ್ತಾ ಬಂದಿದ್ರಿ, ಟೀಸರ್ಗಳಿಂದ, ಸಾಂಗ್ಸಿಂದ, ಈಗ ಮೊನ್ನೆ ಟ್ರೈಲರಿಂದ. ಸೊ ಇನ್ನೇನು ಸಿನಿಮಾ ಹತ್ರದಲ್ಲಿದೆ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಪಿನಿಯನ್ ನಮಗೆ ತುಂಬ ಮುಖ್ಯ. ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಎದುರು ನೋಡ್ತಾ ಇರ್ತೀವಿ, ಕಾಯ್ತಾ ಇರ್ತೀವಿ. ಬಿ ಲವ್ಲಿ, ಸ್ಟೇ ಲವ್ಲಿ ಆ್ಯಂಡ್ ವಾಚ್ ಲವ್ಲಿ. June 14th, lovely, we all lovely people coming with a lovely film in theatres. So shower your love, go to the theatres and yes. ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ಥಿಯೇಟರ್ಗೆ ನಿಮ್ಮ ಸಿನಿಮಾ ನೋಡಿ. ಥಿಯೇಟರ್ಗೆ ಬಂದು. ಎಸ್, ಇಷ್ಟೊತ್ತು ಲವ್ಲಿ ಸಿನಿಮಾ ಬಗ್ಗೆ ತುಂಬ ಲವ್ಲಿಯಾಗಿ ಮಾತಾಡಿದಂಥ ನಮ್ಮ ಪಟೇಲ್ ಮೇಡಮ್ ಮತ್ತು ವಸಿಷ್ಠ ಸರ್ ಇಬ್ಬರಿಗೂ ಸರ್ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. June 14 ಲವ್ಲಿ ಥಿಯೇಟ್ರ್ನಲ್ಲಿ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಯಶಸ್ವಿಗೊಳಿಸಿ.